Hi my dear students, welcome back to my channel. So ಇನ್ನೇನು only 7 days ಮಾತ್ರ ನಿಮ್ಮ ಪಬ್ಲಿಕ್ ಎಕ್ಸಾಮಿನೇಷನ್ಗೆ ಉಳಿದಿದೆ. 8th ಡೇ ಮಂಡೇ ಬೈ ದಿಸ್ ಟೈಮ್ ನೀವೆಲ್ಲರೂ ಕೂಡ ಕೋರ್ ಸಬ್ಜೆಕ್ಟ್ ಎಕ್ಸಾಮಿನೇಷನ್ನ ಕಂಪ್ಲೀಟ್ ಮಾಡಿ ಹೊರಗಡೆ ಬಂದಿರ್ತೀರಾ. ಸೊ ಐ ಥಿಂಕ್ ನೀವೆಲ್ಲ ಕೂಡ ಹ್ಯಾಪಿಯಾಗಿ ಹೊರಗಡೆ ಬರ್ತೀರಾ ಅಂತ, ಬಿಕಾಸ್ ನೀವೆಲ್ಲ ಕೂಡ ತುಂಬಾ ಶ್ರಮ ಪಟ್ಟು ಓದ್ತಿದ್ದೀರಾ. ಆ್ಯಂಡ್ ಮೋಸ್ಟ್ ಆಫ್ ಯುವರ್ ಪಾರ್ಟಿಸಿಪೇಟಿಂಗ್ ಇನ್ ದ ಪ್ರಿಪರೇಟರಿ ಎಕ್ಸಾಮಿನೇಷನ್. ನಿಮ್ಮ ಆನ್ಸರ್ಸನ್ನು ಕೂಡ ತುಂಬ ಪ್ರಾಂಪ್ಟಾಗಿ ನನಗೆ ಕಳಿಸ್ಕೊಡ್ತಿದ್ದೀರಾ. ಆ್ಯಂಡ್ ಯು ಆರ್ ಆಸ್ಕಿಂಗ್ ಫಾರ್ ದ ವ್ಯಾಲ್ಯೂಯೇಷನ್ ಸ್ವಲ್ಪ ಲೇಟ್ ಆದರೆ. ಸೊ ಇದೆಲ್ಲ ಕೂಡ ನೋಡ್ತಿದ್ರೆ ನೀವೆಲ್ಲ ಕೂಡ ತುಂಬಾ ಸಿನ್ಸಿಯರಾಗಿ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ ತುಂಬಾ ಖುಷಿ ಆಗ್ತಿದೆ. ಸೊ ನಾನು ಏನು ಪ್ಲ್ಯಾನ್ ಮಾಡಿದ್ದೀನಿ, ಈ 14 days ಪ್ಲ್ಯಾನ್, ಅದನ್ನು ಸ್ವಲ್ಪ ಅರ್ಲಿಯಾಗಿ ಕಂಪ್ಲೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾನು ನೆನ್ನೆ ಪೋಲ್ ಮಾಡಿದಾಗ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಆಸ್ಕ್ ಮೀ ಫಾರ್ ರಿವಿಷನ್ ಕ್ಲಾಸಸ್. ಸೊ ಈಗ ಏನು ಪ್ಲ್ಯಾನ್ ಮಾಡಿದ್ದೀನಿ ಆ ಪ್ಲ್ಯಾನನ್ನು ಸ್ವಲ್ಪ ಬೇಗ ಕಂಪ್ಲೀಟ್ ಮಾಡ್ತೀನಿ. ಬಟ್ ಪ್ರಿಪರೇಟರಿ ಎಕ್ಸಾಮಿನೇಷನ್ಸ್ ಮಾತ್ರ ಆ್ಯಸ್ ಶೆಡ್ಯೂಲ್ಡ್ ಇರುತ್ತೆ. ಬಿಕಾಸ್ ಓನ್ಲಿ 20 minutes ಟೈಮ್ ನೀವು ಎಕ್ಸಾಮ್ ತಗೊಳ್ತಿದ್ದೀರಾ. ಸೊ ಎಕ್ಸಾಮ್ ತಗೊಳ್ಳೋದ್ರಿಂದ ಯು ವಿಲ್ ಗೆಟ್ ಮೋರ್ ಕಾನ್ಫಿಡೆನ್ಸ್. ಐ ಡೋಂಟ್ ವಾಂಟ್ ಟು ಚೇಂಜ್ ದ ಟೈಮ್ ಸ್ಕೆಡ್ಯೂಲ್ ಆಫ್ ಪ್ರಿಪರೇಟರಿ ಎಕ್ಸಾಮಿನೇಷನ್. ಸೊ ನಿನ್ನೆ ನಾನು ನಿಮಗೆ ಡೇ 5 ಆ್ಯಂಡ್ ಡೇ 6ನ ಪ್ಲ್ಯಾನ್ ಟುಗೆದರ್ ಅಪ್ಲೋಡ್ ಮಾಡಿದೆ. ಇವತ್ತು ನಾನು ನಿಮಗೆ ಡೇ 7 ಆ್ಯಂಡ್ ಡೇ 8 ಪ್ಲ್ಯಾನ್ ಟುಗೆದರ್ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸ್ ಆಗಿರ್ಬೋದು, ಅವರ್ ಎನ್ವೈರನ್ಮೆಂಟ್, ಈ ಎರಡೂ ಲೆಸನ್ಗೂ ಕೂಡ ಬ್ಲೂ ಪ್ರಿಂಟ್ನ ಪ್ರಕಾರ ವೇಟೇಜ್ ಈಸ್ ವೆರಿ ಲೆಸ್. ಹಾರ್ಡ್ಲಿ ಯು ಗೆಟ್ 1 question ಫ್ರಮ್ ಅವರ್ ಎನ್ವೈರನ್ಮೆಂಟ್ ಆ್ಯಂಡ್ 2 questions ಫ್ರಮ್ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಆ್ಯಂಡ್ ಈ ಎರಡೂ ಲೆಸನ್ಸಲ್ಲೂ ಕೂಡ ಕೆಲವೊಂದು ಕಾನ್ಸೆಪ್ಟ್ಸ್ ರೆಡ್ಯೂಸ್ ಆಗಿದೆ. ಸೊ ಫ್ರೀಕ್ವೆಂಟ್ ಆಗಿ ಎಕ್ಸಾಮಿನೇಷನಲ್ಲಿ ಯಾವ ಒಂದು ಕ್ವೆಶನ್, ಯಾವ ಒಂದು ಕಾನ್ಸೆಪ್ಟ್ನ ಫೋಕಸ್ ಮಾಡಿ ಕೇಳ್ತಿರ್ತಾರೆ, ಲೆಟ್ ಅಸ್ ಫಸ್ಟ್ ಫೋಕಸ್ ಆನ್ ದ್ಯಾಟ್ ಏರಿಯಾ ಆ್ಯಂಡ್ ರಿಮೈನಿಂಗ್ ಪಾರ್ಟನ್ನು ನೀವು ಗ್ಲಾನ್ಸ್ ಮಾಡ್ತಾ ಬರ್ಬೋದು. ಆ್ಯಂಡ್ ದೀಸ್ 2 lessons ಆರ್ ವೆರಿ ಈಸಿ. ತುಂಬ ಡೆಪ್ತ್ ಆಗಿ ಲೆಂತಿ ಆನ್ಸರ್ಸನ್ನು ಬರೀಬೇಕಾದ್ರೆ ಕುತ್ಕೊಂಡು ಓದ್ತಿದ್ರಲ್ಲ, ಸೊ ಆ ರೀತಿ ಈ ಒಂದು ಲೆಸನ್ಸ್ಗೆ ಟೈಮ್ ವೇಸ್ಟ್ ಮಾಡಬೇಡಿ. ಇನ್ಸ್ಟೆಡ್ ಯು ಕ್ಯಾನ್ ಫೋಕಸ್ ಆನ್ ಅದರ್ ಲೆಸನ್ಸ್. ಓಕೆ, ಸೊ ಇವತ್ತು ನಿಮಗೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಕ್ವಿಝ್. ಸೊ ನಾನು ತುಂಬ ಡಿಸ್ಕಸ್ ಮಾಡಲ್ಲ ಆನ್ಸರ್ಸನ್ನು ಇವತ್ತು ಕ್ವಿಜ್ನಲ್ಲಿ. ಸೊ ಕ್ವೆಶನ್ಸನ್ನು ಡಿಸ್ಪ್ಲೇ ಮಾಡ್ತೀನಿ, ಆಪ್ಷನ್ಸನ್ನು ಓದ್ತಾ ಬರ್ತೀನಿ. 10 seconds ಟೈಮ್ ಇರುತ್ತೆ ನಿಮಗೆ ಈಚ್ ಕ್ವೆಶನ್ಗೆ. ಸೊ ವಿತಿನ್ 10 seconds ನೀವೆಲ್ಲ ಕೂಡ ಆನ್ಸರ್ ಗೆಸ್ ಮಾಡಿ, ಸೊ ದಟ್ ಫೈನಲಿ ನಿಮ್ಮ ಒಂದು ಮಾರ್ಕ್ಸನ್ನ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇಫ್ ನೆಸಸರಿ ಯಾವುದಾದ್ರೂ ಒಂದು ಕ್ವೆಶನಲ್ಲಿ ಎಕ್ಸ್ಪ್ಲನೇಷನ್ ನೆಸಸರಿ ಇದೆ ಅನ್ನೋದಾದರೆ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಥವಾ ನಿಮ್ಗೆ ಯಾವುದಾದ್ರೂ ಕ್ವೆಶನ್ ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಡ್ರಾಪ್ ಮಾಡಿ ನಿಮಗೆ ನಾನು ಹೇಳ್ಕೊಡ್ತೀನಿ. ಸೊ ವಿತೌಟ್ ಡಿಲೇಯಿಂಗ್ ಮಚ್ ಇವತ್ತಿನ ಕ್ವಿಜ್ ಸೆಷನನ್ನು ಶುರು ಮಾಡೋಣ. ಸೊ ದ ಫಸ್ಟ್ ಕ್ವೆಶನ್ ಈಸ್, ಎಸ್, ಗ್ಲೋಬಲ್ ವಾರ್ಮಿಂಗ್ ಈಸ್ ಅ ಫಿನಾಮಿನನ್ ರಿಲೇಟೆಡ್. ಆಪ್ಷನ್ಸ್ನ ನೋಡಿ: ಎವಾಪರೇಷನ್, ಎಕಾಲಜಿಕಲ್ ಬ್ಯಾಲೆನ್ಸ್, ಗ್ರೀನ್ ಹೌಸ್ ಎಫೆಕ್ಟ್ ಆ್ಯಂಡ್ ಡೆಸರ್ಟಿಫಿಕೇಶನ್ ಅಂತ ಕೊಟ್ಟಿದ್ದಾರೆ. ಗ್ಲೋಬಲ್ ವಾರ್ಮಿಂಗ್ ಏನಕ್ಕೋಸ್ಕರ ಆಗುತ್ತೆ? ಥಿಂಕ್ ಮಾಡಿ. ಸೊ ನಿಮ್ಮ 10 seconds ಈಗ ಶುರು ಆಯಿತು. ಹೋಪ್ ನೀವೆಲ್ಲ ಗೆಸ್ ಮಾಡಿದ್ದೀರಾ ಅನ್ಕೋತೀನಿ. ಓಕೆ, ಈಗ ರೈಟ್ ಆನ್ಸರನ್ನು ಚೆಕ್ ಮಾಡೋಣ. ಗ್ಲೋಬಲ್ ವಾರ್ಮಿಂಗ್ ಈಸ್ ದ ಫಿನಾಮಿನನ್ ಆಫ್ ಗ್ರೀನ್ ಹೌಸ್ ಎಫೆಕ್ಟ್. ಯಾವಾಗ ಅರ್ತ್ನ ಸರ್ಫೇಸ್ ಆಫ್ ದ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ, ಏನಾಗುತ್ತೆ? ಆಗ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ಓಕೆ, ಸೊ ನಾವು ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವೆಶನ್. ಎಸ್, ನೆಕ್ಸ್ಟ್ ಕ್ವೆಶನ್ ನೋಡಿ: ವಿಚ್ ಆಫ್ ದ ಫಾಲೋಯಿಂಗ್ ರೇಡಿಯೇಷನ್ಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಕನ್ವರ್ಷನ್ ಆಫ್ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಟು ಓಝೋನ್? ಅಟ್ಮಾಸ್ಫಿಯರಲ್ಲಿರುವಂಥ O2 ಆಕ್ಸಿಜನ್ ಮಾಲಿಕ್ಯೂಲನ್ನು O3 ಆಗಿ ಕನ್ವರ್ಟ್ ಮಾಡೋದಕ್ಕೆ ಯಾವ ಒಂದು ರೇಡಿಯೇಷನ್ ಹೆಲ್ಪ್ ಮಾಡ್ತಿದೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ನ ನೋಡಿ: ಗಾಮಾ ರೇಡಿಯೇಷನ್, ಕಾಸ್ಮಿಕ್ ರೇಡಿಯೇಷನ್, ಇನ್ಫ್ರಾರೆಡ್ ರೇಡಿಯೇಷನ್, ಅಲ್ಟ್ರಾ ವೈಲೆಟ್ ರೇಡಿಯೇಷನ್. ಅಮಾಂಗ್ 4 ಆಪ್ಷನ್ ಯಾವ ರೇಡಿಯೇಷನ್ ಓಝೋನ್ ಕ್ರಿಯೇಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಿದೆ? ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಹೋಪ್ ನಿಮಗೆ ಆನ್ಸರ್ಸ್ ಗೊತ್ತಾಯಿತು ಅನ್ಕೋತೀನಿ. ಎಸ್, ಈಗ ರೈಟ್ ಆನ್ಸರ್ ಏನು ಅಂತ ಚೆಕ್ ಮಾಡೋಣ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಅಲ್ಟ್ರಾ ವೈಲೆಟ್ ರೇಸ್. UV ರೇಸ್ ಏನು ಮಾಡುತ್ತೆ? ಆಕ್ಸಿಜನ್ ಮಾಲಿಕ್ಯೂಲ್ನ, O2 ಮಾಲಿಕ್ಯೂಲನ್ನು ಬ್ರೇಕ್ ಮಾಡುತ್ತೆ. ಬ್ರೇಕ್ ಮಾಡಿ ಸಿಂಗಲ್ ಆಟಮ್ ಆಫ್ ಆಕ್ಸಿಜನನ್ನು ಮಾಡುತ್ತೆ, ಅಂದರೆ ಫ್ರೀ ಆಟಮ್ ಆಫ್ ಆಕ್ಸಿಜನ್ ಫಾರ್ಮ್ ಆಗುತ್ತೆ. ಸೊ ಫ್ರೀ ಆಟಮ್ ಆಫ್ ಆಕ್ಸಿಜನ್ ಏನಾಗುತ್ತೆ? ಮತ್ತೊಂದು O2 ಜೊತೆ ಕಂಬೈನ್ ಆಗಿ O3 ಆಗುತ್ತೆ. O2 + O O3 ಆಗುತ್ತೆ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಓಝೋನ್. ಓಕೆ, ಸೊ ನಾವು ಲೆಟ್ ಅಸ್ ಲುಕ್ ಅಟ್ ದ ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ ನೋಡಿ: ಎಸ್, ಆಸಿಡ್ ರೈನ್ ಈಸ್ ಕಾಸ್ಡ್ ಡ್ಯೂ ಟು. ಆಸಿಡ್ ರೈನ್ ಏನಕ್ಕೋಸ್ಕರ ಕಾಸ್ ಆಗುತ್ತೆ? ಆಪ್ಷನ್ಸನ್ನು ಚೆಕ್ ಮಾಡಿ: ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್, ಸಲ್ಫರ್ ಆಕ್ಸೈಡ್ಸ್, ಬೋತ್ B ಆ್ಯಂಡ್ C. ಸೊ ಆಸಿಡ್ ರೈನ್ ಫಾರ್ಮ್ ಆಗ್ತಾ ಇದೆ ಅಂದರೆ ಆ ರೈನಲ್ಲಿ ಆಸಿಡಿಕ್ ನೇಚರ್ ಇರುತ್ತೆ. ಆಸಿಡಿಕ್ ನೇಚರ್ ಇರುವಂಥ ಯಾವ ಕಾಂಪೊನೆಂಟ್ಸ್ ಇಲ್ಲಿ ಆಪ್ಷನ್ ಆಗಿದೆ ಅಂತ ಚೆಕ್ ಮಾಡಿ. ಆ್ಯಂಡ್ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ.
ಹೋಪ್ ನೀವೆಲ್ಲ ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ ಅನ್ಕೋತೀನಿ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಬೋತ್ ಬಿ ಆ್ಯಂಡ್ ಸಿ. ನೈಟ್ರೋಜನ್ ಡೈಆಕ್ಸೈಡ್ ಆ್ಯಂಡ್ ಸಲ್ಫರ್ ಆಕ್ಸೈಡ್ ಎರಡೂ ಕೂಡ ಏನಾಗುತ್ತೆ, ರೈನ್ ವಾಟರಲ್ಲಿ ಕಂಬೈನ್ ಆಗಿ ಆಸಿಡ್ ರೈನನ್ನು ಫಾರ್ಮ್ ಮಾಡುತ್ತೆ. ಓಕೆ, ಸೊ ನಾವು ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವೆಶನ್. ಎಸ್, incorrect statement with respect to plastic substances among the following in these substance. ನೀವು ಇನ್ಕರೆಕ್ಟ್ ಸ್ಟೇಟ್ಮೆಂಟನ್ನು ಚೂಸ್ ಮಾಡಬೇಕು. ಯಾವುದಕ್ಕೆ ವಿತ್ ರೆಸ್ಪೆಕ್ಟ್ ಟು ಪ್ಲಾಸ್ಟಿಕ್ಗೆ ರಿಲೇಟೆಡ್ ಆಗಿರುವಂಥ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ನ ಚೂಸ್ ಮಾಡಬೇಕಾಗತ್ತೆ. ಸೊ ಆಪ್ಷನ್ಸ್ನ ನೋಡಿ. ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸ್ ಕ್ಯಾನ್ ಬಿ ಬ್ರೋಕನ್ ಡೌನ್ ಬೈ ದ ಆಕ್ಷನ್ ಆಫ್ ಬ್ಯಾಕ್ಟೀರಿಯಾ ಆರ್ ಅದರ್ ಸ್ಯಾಫ್ರೋಫೈಟ್ಸ್, ರಿಮೇನ್ ಇನರ್ಟ್ ಇನ್ ದ ಎನ್ವೈರನ್ಮೆಂಟ್ ಫಾರ್ ಅ ಲಾಂಗ್ ಟೈಮ್, harm various organisms in the ecosystem anta ide. And your time starts now. Yes, ನೀವೆಲ್ಲ ಆನ್ಸರ್ ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ. ಲೆಟ್ ಅಸ್ ಚೆಕ್ ದ ರೈಟ್ ಆನ್ಸರ್. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಯಾಕೆ ಅಂತಂದ್ರೆ ನೋಡಿ, ಕ್ಯಾನ್ ಬಿ ಬ್ರೋಕನ್ ಡೌನ್ ಬೈ ಆಕ್ಷನ್ ಆಫ್ ಬ್ಯಾಕ್ಟೀರಿಯಾ ಅಂಡ್ ಅದರ್ ಸ್ಯಾಫ್ರೋಫೈಟ್ಸ್ ಅಂತ ಕೊಟ್ಟಿದ್ದಾರೆ. ಪ್ಲಾಸ್ಟಿಕ್ ಯಾವತ್ತೂ ಕೂಡ ಏನಾಗಲ್ಲ, ಬ್ಯಾಕ್ಟೀರಿಯಲ್ ಆಕ್ಷನ್ಸ್ ಅದರ ನೇಚರನ್ನು ಚೇಂಜ್ ಮಾಡ್ಕೊಡಲ್ಲ. ಇನ್ಫ್ಯಾಕ್ಟ್ ಅದು ನಾನ್ ಬಯೋಡಿಗ್ರೇಡಬಲ್. ಸೊ ನಾನ್ ಬಯೋಡಿಗ್ರೇಡಬಲ್ ಆಗಿರೋದ್ರಿಂದ ಏನಾಗಲ್ಲ, ಅದು ಈಸಿಯಾಗಿ ಸಾಯಿಲ್ ಜೊತೆ ಮಿಕ್ಸ್ ಆಗಲ್ಲ. ಸೊ ದಟ್ ಈಸ್ ದ ರೀಸನ್ ಹಿಯರ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಈಸ್ ಆಪ್ಷನ್ ಬಿ ವಿತ್ ರೆಸ್ಪೆಕ್ಟ್ ಟು ಪ್ಲಾಸ್ಟಿಕ್. ಓಕೆ, ಸೊ ನಾವು ಲೆಟ್ ಅಸ್ ಲುಕ್ ಅಟ್ ದ ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ ನೋಡಿ. ವಿ ಶುಡ್ ರೆಡ್ಯೂಸ್ ದ ಯೂಸ್ ಆಫ್ ಪ್ಲಾಸ್ಟಿಕ್ ಬಿಕಾಸ್ ದೇ ಆರ್ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ನ ನೋಡಿ. ನಾಟ್ ಡ್ಯೂರಬಲ್, ನಾನ್ ಬಯೋಡಿಗ್ರೇಡಬಲ್, biodegradable, react with atmospheric gases. We should reduce the use of plastic. ಯಾಕೆ? Right answer na choose ಮಾಡಿ and your time start now. Yes, ನೀವೆಲ್ಲ ಗೆಸ್ ಮಾಡಿದ್ದೀರಾ ಅನ್ಕೋತೀನಿ. Let us check the right answer. So here the right answer is option B, non-biodegradable. Because as the plastic is non-biodegradable, we have to reduce the use of plastic. ಇಲ್ಲಾಂದ್ರೆ ಏನಾಗುತ್ತೆ, ಫುಡ್ ಚೈನನ್ನು ಡಿಸ್ಟರ್ಬ್ ಮಾಡುತ್ತೆ, ವೈಲ್ಡ್ ಲೈಫನ್ನು ಡಿಸ್ಟರ್ಬ್ ಮಾಡುತ್ತೆ, ಹಾಗೂ ಪ್ಲಾಂಟ್ಸ್ ಗ್ರೋತ್ಗೂ ಕೂಡ ಎಫೆಕ್ಟ್ ಆಗುತ್ತೆ. ಓಕೆ, ಆಸ್ ಇಟ್ ಈಸ್ ನಾನ್ ಬಯೋಡಿಗ್ರೇಡಬಲ್. ಸೊ ಹಿಯರ್ ವಿ ಶುಡ್ ರೆಡ್ಯೂಸ್ ದ ಯೂಸ್ ಆಫ್ ಪ್ಲಾಸ್ಟಿಕ್. ಯಾಕೆ? ಇಟ್ ಈಸ್ ಬಿಕಾಸ್ ಇಟ್ ಈಸ್ ಅ ನಾನ್ ಬಯೋಡಿಗ್ರೇಡಬಲ್. ಸೊ ಲೆಟ್ us look at the next question now. Yes, excessive exposure of human to sun's ultraviolet may cause. ಸಪೋಸ್ ನಿಮ್ಮ ಬಾಡಿಯನ್ನು ಸನ್ನಿಂದ ರಿಲೀಸ್ ಆಗುವಂಥ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ಗೆ ಎಕ್ಸ್ಪೋಸ್ ಮಾಡ್ತಿದ್ದೀರಾ ಅಂತಂದರೆ, ಸೊ ವಾಟ್ ವಿಲ್ ಹ್ಯಾಪನ್ ಅಂತ ಕೇಳ್ತಿದ್ದಾರೆ. ಆಪ್ಷನ್ಸ್ ನೋಡಿ. ಪೆಪ್ಟಿಕ್ ಅಲ್ಸರ್, ಲಂಗ್ ಕ್ಯಾನ್ಸರ್, ಹಾರ್ಟ್ ಡಿಸೀಸಸ್ ಆ್ಯಂಡ್ ಸ್ಕಿನ್ ಕ್ಯಾನ್ಸರ್. ಈ 4 ಆಪ್ಷನಲ್ಲಿ ವಾಟ್ ಈಸ್ ದ ಪ್ರಾಬ್ಲಮ್ ವಿಚ್ ಕಾಸ್ ಬಿಕಾಸ್ ಆಫ್ ದ UV ರೇಡಿಯೇಷನ್ಸ್. ಆ್ಯಂಡ್ ಯೋರ್ ಟೈಮ್ ಸ್ಟಾರ್ಟ್ ನೌ. ಹೋಪ್ ನೀವೆಲ್ಲ ಕೂಡ ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ ಅನ್ಕೋತೀನಿ. ಲೆಟ್ ಅಸ್ ಚೆಕ್ ದ ರೈಟ್ ಆನ್ಸರ್. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಸ್ಕಿನ್ ಕ್ಯಾನ್ಸರ್. ಸ್ಕಿನ್ ಕ್ಯಾನ್ಸರ್ ಕರೆಕ್ಟ್ ಆಗಿದೆ. ಸೊ ನಾವು ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವೆಶನ್. The substance which is mainly responsible for the depletion of ozone layer among the following is. So ಓಝೋನ್ ಲೇಯರ್ ಡಿಪ್ಲೀಟ್ ಆಗೋಕ್ಕೆ ಮೇನ್ ರೀಸನ್ ಆಗಿರುವಂಥ ಸಬ್ಸ್ಟೆನ್ಸ್ ಯಾವುದು ಅಂತ ಕೇಳ್ತಿದ್ದಾರೆ. ಲುಕ್ ಅಟ್ ದ ಆಪ್ಷನ್ಸ್. CFCs, CH4 ಅಂದರೆ ಮೀಥೇನ್, DDT and O3 ಅಂದರೆ ಓಝೋನ್. So among the 4 options, which is the substance which is the reason for causing the depletion of ozone layer? And your time starts now. Hope you have finished guessing the answer. The right answer here is option A, CFC. Chlorofluorocarbons are responsible for depletion of ozone layer. Now let us check the next question. Yes, the next question is, which of the following substances will not be converted to compost when added in a composting pit? ಸೊ ಇಲ್ಲಿರುವ ಎಲ್ಲ ಸಬ್ಸ್ಟೆನ್ಸನ್ನು ನೋಡಿ, ಕಾಂಪೋಸ್ಟಿಂಗ್ ಪಿಟ್ಗೆ ಹಾಕಿದಾಗ ಯಾವುದು ಕಾಂಪೋಸ್ಟ್ ಆಗಲ್ಲ ಅಂತ ನೀವು ಐಡೆಂಟಿಫೈ ಮಾಡಬೇಕು. ಆಪ್ಷನ್ಸ್ ಆರ್ ವೇಸ್ಟ್ ಪೇಪರ್, ಹ್ಯೂಮನ್ ಆ್ಯಂಡ್ ಅನಿಮಲ್ ಎಕ್ಸ್ಕ್ರೀಟಾ, ಫ್ರೂಟ್ ಆ್ಯಂಡ್ ವೆಜಿಟೇಬಲ್ ಪೀಲ್, ಪ್ಲಾಸ್ಟಿಕ್ ಬ್ಯಾಗ್. ಯಾವುದು ಕಾಂಪೋಸ್ಟ್ ಆಗಲ್ಲ. ಆ್ಯಂಡ್ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. Yes, now let us check the right answer. Hope you all have guessed.
So here the right answer is option D, plastic bags. When you put into the composting pit, plastic bags will not compost. It will remain as it is. Okay, so that is why plastic bags is non biodegradable. So now let us go for the next question. Yes, it is most important to make small checks on dams across the flooded gullies because they, options the nodi, hold water for irrigation, they hold water and prevent soil erosion, they look good, hold water permanently. Among the four options, which is the most important to make the small checks on the dam across the flooded gullies? Okay, and your time starts now. Yes, let us check the right answer. So here the right answer is option B, because it is most important to make the small checks on the dams across the flooded gullies because they will hold the water and also they prevent the soil erosion. Okay, so let us go for the next question. Yes, the next question is expand the abbreviation of GAP. What is the full form of GAP? Look at the option: Government Agency for Pollution Control, Gross Assimilation for Photosynthesis, Ganga Action Plan, Government Agency for Animal Protection. See among four which is right answer. And your time starts now. Okay, let us check the right answer. The right answer is Ganga Action Plan. GAP means Ganga Action Plan. Okay, so now let us go for the next question. Yes. A successful forest conservation strategy should involve, options the nodi, protection of animals at high trophic level, protection of only consumers, protection of herbivores, comprehensive program to protect all physical and biological components. What is a successful forest conservation strategy involve? And your time starts now. Hope you all have guessed the answer. So here the right answer is option D. Comprehensive program to protect all physical and biological components is a successful forest conservation strategy. Okay, so now let us look at the next question. Yes. Select the eco-friendly activity among them. So look at the options: using car for transportation, using poly bags for shopping, using dyes for coloring cloths, using the windmills to generate power for irrigation. See among the four options which is eco-friendly, that means environment friendly. And your time starts now. Okay, hope you all guessed the answer. Let us check the right answer. So the right answer is option D. Using the windmills to generate power for irrigation is a eco-friendly activity. Okay, so now let us check the next question. Yes, the next question is Khadins, Bundis, Ahars, Kattas are ancient structures that are examples for ಅಂತ ಕೇಳ್ತಿದ್ದಾರೆ. So look at the options: grain storage, wood storage, water harvesting, soil conservation. So among the four options, which is the right answer? And your time starts now. Hope you all guess the right answer. So Khadins, Bundis, Ahar, Kattas, they are the ancient structures and they are the examples for option C, water harvesting. Okay, so the right answer is option C, water harvesting. So now let us go for the next question. Next question, Nodi. Yes. The main cause for abundant coliform bacteria in river Ganga is. ಸೊ ರಿವರ್ ಗಂಗಾನಲ್ಲಿ ಏನಾಗ್ತಿದೆ ಅಂದರೆ ಕಾಲಿಫಾರ್ಮ್ ಬ್ಯಾಕ್ಟೀರಿಯಾ ನಂಬರ್ ಇನ್ಕ್ರೀಸ್ ಆಗ್ತಿದೆ. ಅಬಂಡೆಂಟ್ ಅಂದರೆ ಹೆಚ್ಚಾಗ್ತಿದೆ. ಓಕೆ, ಸೊ ವಾಟ್ ಈಸ್ ದ ರೀಸನ್ ಫಾರ್ ಇಟ್? ಸೊ ಆಪ್ಷನ್ಸ್ನ ನೋಡಿ: ಡಿಸ್ಪೋಸಲ್ ಆಫ್ ಅನ್ಬರ್ನ್ಡ್ ಕಾರ್ಪ್ಸಸ್ ಇನ್ ಟು ವಾಟರ್, discharge of effluent from electroplating, washing of cloths and also all the above ಅಂತ ಕೊಟ್ಟಿದ್ದಾರೆ. Among four options,
Which is the right answer? You have to check. And your time starts now. Hope you all found the right answer. So here the right answer is option A, disposal of unburnt corpses into water. So this is the main cause for the abundant coliform bacteria in the river Ganga. You must know about the coliform bacteria. Okay. So where is it present? It is present in the human intestine. Okay. When it come in contact with water, what happened? The water get polluted. So that is what exactly happened in the river Ganga. Okay. So now let us go for next question. Yes. The three R's that will help to conserve natural resources for a long-term use are, and options are recycle, regenerate, reuses, reduce, reuse, redistribute, reduce, regenerate, reuse, reduce, reuse, recycle. And your time starts now. Choose the right answer. So this question will be frequently asked in the examinations. So let us check the right answer. The right answer is option D, reduce, reuse, recycle. These are the three R's that will help us to conserve the natural resources for a long term. Okay, so now let us go for the next question. Yes, the next question is, opposition to the construction of large dams is due to. What will happen if we construct a large dam? Look at the options: social reasons, environmental reasons, economic reasons, all of the above. So now choose the right answer and your time start now. Yes, the right answer is option D, all the above. So social reasons, environmental reason, economic reason, all these are the reasons to oppose the construction of large dams. Okay, so the right answer is option D. Now let us go for the next question. Yes, coliform is found in. Just now I told. Look at the options: intestine, kidney, spleen, and liver. And your time starts now. And the right answer, hope you all have already guessed. Just now I told, just sometime before I told, the right answer is option A, intestine. Coliform bacteria is found in the human intestine. Okay, so now let us go for the next question. Yes. Which of the following statements are true? Among the four options, which of the following statements are true? Options nodi. Forests are the biodiversity hotspots. Measure of biodiversity of an area is the number of species found. Loss of loss of diversity may lead to loss of ecological stability. All of the above. Which of the following statements are true? And your time starts now. Choose the right answer. Hope you all choose the answer. Yes. Now let us check the right answer. See, the right answer is all the above statements. If you look at all the above statements, forests are called as biodiversity hotspot. Measure of measure of biodiversity of an area is depending on the number of species found. Loss of diversity may lead to loss of ecological stability also. So all the above statements are true. So now let us go for the next question. Yes. The next question is, the Chipko movement originated from. And look at the option: Himachal Pradesh, Bihar, Gharwal, Rajasthan. So choose the right answer. Your time starts now. Okay, let us check the right answer. The Chipko movement originated from Garhwal. So option C is the right answer. You must know about Chipko movement also. They will ask the question. Okay. So let us go for the next question. Yes. Canal irrigation system called KULS has evolved in. Options are Himachal Pradesh, Bihar, Karnataka, Gujarat. Choose the right answer. Your time starts now.
now let us check the right answer. So the right answer is option A, Himachal Pradesh. Canal irrigation system called Kuls has evolved in Himachal Pradesh. Okay, so let us go for the next question. Yes, floods can be preserved or controlled by options nodi removal of topsoil through human intervention, afforestation on a massive scale, deforestation on a large scale, massive expansion of agriculture. Okay, so choose the right answer and your time starts now. Hope you all got the right answer. Yes? So let us check the right answer. Floods can be preserved or controlled by option B, that is afforestation on a massive scale. What is meant by afforestation? Growing the trees. When you plant trees, we call it as afforestation. So through that, you can control or you can preserve the floods. Okay, so now let us look at the next question. Yes? Amrita Devi Bishnoi sacrificed her life in the cause of protection of. So, what is the cause that Amrita Devi Bishnoi made her to sacrifice her life? Okay, look at the options: salt trees, pine trees, kejri trees, alpine meadows. Okay, you have to choose. You have to choose your right answer now, and your time starts now. Yes. Now let us check the right answer. The right answer is Kejri trees. Okay. Amrita Devi Bishnoi sacrificed her life in the cause of the protection of Kejri trees in Kejrali village. Hope you all know this concept. Okay. So let us go for the next question. Yes. This is the environmental friendly activity. Which is that activity? Find out. Options are using solar panels, using lifts, using electricity, using air cooler. Among this, which is environmental friendly? And your time starts now. Yes, and the right answer is option A, using the solar panels is environment friendly. Using lifts, using electricity and using air cooler, they are not eco-friendly because more amount of electricity is being used. Okay, so now let us go for the next question. Yes. What are the effects of increase in the rate of carbon dioxide in the nature? Okay, look at the options: growth in plants, increase of aquatic animals, greenhouse effect, increase in oxygen level. Among the four options, which is making effect of increase in the rate of CO2 in the nature? And your time starts now. Hope you all get the right answer. Okay, the right answer is option C, greenhouse effect. I hope you all have enjoyed this quiz session which was conducted for the lesson Sustainable Management of Natural Resources and Our Environment. So during revision classes, I will add few more questions for the same content. Okay, if you find this video useful, give a thumbs up to my video and don't forget to share with your friends. Keep studying. All the best for everyone.